ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಕಾವು ಕೂತಿರೋ ಕೋಳಿಗಳು ಅಂದ್ರೆ ಕಾವು ಕೂತಿರೋ ಕೋಳಿಗಳು ಏನು ಅಂತಂದ್ರೆ ನೀವು ತುಂಬಾ ಜನ ಕೇಳ್ಬೋದು ಕಾವು ಕೂತಿರೋ ಕೋಳಿ ಬಗ್ಗೆ ಏನಿರುತ್ತೆ ಬ್ರೋ ಮಾಹಿತಿ ಅದು ಇದು ಅಂತ. ಅಂದ್ರೆ ಕಾವು ಕೂತಿರೋ ಕೋಳಿನ ಅಂತಂದ್ರೆ ಇವಾಗ ಕಾವು ಕೂತಿರೋ ಕೋಳಿ ಅಲ್ಲೇ ಸತ್ತೋಗೋದು ಮತ್ತೆ ಈ ತರದೊಂದು ಅಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ. ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ರ, ತುಂಬಾ ಜನಕ್ಕೆ ಕೇಳಕ್ಕೂ ಕ್ವಶನ್ಸ್ ಇದೆಲ್ಲ. ಅಂತಂದ್ರೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಕಾವು ಕೂತಿರೋ ಕೋಳಿಗಳನ್ನ ದಿನಕ್ಕೆ 2 ರಿಂದ 3 ಸಲ ಎತ್ತಿ ಬಿಡ್ಲೇಬೇಕು. ಅಂದ್ರೆ 2 ರಿಂದ 3 ಸತ ಮೇಯಕಾರು ಎತ್ಬಿಡ್ಲೇಬೇಕು. ಮೇಯಕ್ಕೆ ಏನಾದ್ರು ಎತ್ಬಿಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಯಕ್ಕೆ ಎತ್ಬಿಡ್ಲಿಲ್ಲ ಅಂದ್ರೆ ಅದು ಎನಿ ಟೈಮ್ ಮರಿ ಆಸೆಗೆ ಮತ್ತೆ ಮೊಟ್ಟೆ ಕಾವಿಗೆ ಕೂತು ಜಾಗದಲ್ಲೇ ಕೂತು ಕೋಳಿ ಏನೋ ಆಗಿರುತ್ತೆ ಮತ್ತೆ ಮೈಯಲ್ಲೆಲ್ಲ ನಿಶಕ್ತಿ ತರ ಆಗೋಗಿರುತ್ತೆ. ಆ ನಿಶಕ್ತಿ ಆದಾಗ ಮರಿಗೆ ಮತ್ತೆ ಕೋಳಿಗೆ ಡೆವಲಪ್ಮೆಂಟ್ ಎರಡೂ ಇರಲ್ಲ. ಅಂದ್ರೆ ಅದು ಸಾಯೋ ಪ್ರೋಸೆಸ್ ಮತ್ತೆ ಮರಿ ಹಾಕಿದ್ಮೇಲೆ ಮರಿ ಸಾಕೋ ಟೈಮಿಗೆ ಸಾಯೋದು, ಇಲ್ಲ ಅಂತಂದ್ರೆ ಮರಿ ಆಗಕ್ಕೂ ಮುಂಚೆನೆ ಸತ್ತೋಗಿರೋದು ಮತ್ತೆ ಕೂತಿರೋ ಜಾಗದಲ್ಲೇ ಸತ್ತೋಗೋದು. ಏನಂತಪ್ಪ ಅಂತಂದ್ರೆ ಅದಾಗ ಅದೇ ಎದೋಗ್ಲಿ, ಅದಾಗ ಅದೇ ಮರಿ ಕರ್ಕೊ ಬರ್ಲಿ, ಮತ್ತೆ ಅದಾಗ ಅದೇ ಎದ್ದೋದ್ರೆ ಮಾತ್ರ ಅದು ಮರಿ ಚೆನ್ನಾಗಿರ್ತವೆ ಅಂತ ನೀವು ಥಿಂಕ್ ಮಾಡಿರ್ತೀರಾ. ಆ ಕಾರಣಕ್ಕೆ ಅವಾಗ ನಿಮ್ಗೆ ಏನು ಅಂತಂದ್ರೆ ಇವಾಗ ನಿಮ್ಗೆ ಅಲ್ಲಿಂದ ಕೋಳಿ ಚೆನ್ನಾಗಿರುತ್ತೆ ಮತ್ತೆ ಕೋಳಿ ಚೆನ್ನಾಗಿ ಬರುತ್ತೆ ಅಂತ ನೀವು ಥಿಂಕ್ ಮಾಡಿದ್ರೆ, ಬಟ್ ಕೋಳಿ ಅವಾಗಲೇ ಡೆತ್ ಆಗೋದು. ಆ ಕಾರಣಕ್ಕೆ ಯಾರು ಆ ಥರ ತಪ್ಪುಗಳು ಮಾಡ್ಕೊಬೇಡಿ. ಅಚ್ಚುಕಟ್ಟಾಗಿ ಕೋಳಿಗಳೇನಾರ ಕುಂಸೋರು ದಿನಕ್ಕೆ 1-2-3 ಸಲ ಎತ್ತಿ ಆಚೆಗೆ ಒಳಿಕೆ ಎತ್ತಿ ಆಚೆಗೆ ಒಂದ್ಸತ ಬಿಡ್ರಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್.